ನಮಸ್ಕಾರ ಸ್ನೇಹಿತರೆ. ಎಸ್ಎಲ್ಸಿ ಸಮಾಜ ವಿಜ್ಞಾನದ ಒಂದು ಬಹಳ ಮುಖ್ಯವಾದ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಪಾಠವನ್ನ ಇವತ್ತು ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತರೋಕೆ ಅಷ್ಟೇ ಅಲ್ಲ, ನಮ್ಮ ದೇಶದ ಇತಿಹಾಸವನ್ನ ತಿಳ್ಕೊಳ್ಳೋಕೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಬೋತಿದ್ದೀವಿ ಅಂತ ನೋಡೋಣ. ನಾವು 19ನೇ ಶತಮಾನದ ಭಾರತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತಂದ ಕೆಲವು ಪ್ರಮುಖ ಚಳುವಳಿಗಳ ಬಗ್ಗೆ ತಿಳ್ಕೊಳ್ತೇವೆ. ಬ್ರಹ್ಮ ಸಮಾಜದಿಂದ ಶುರುವಾಗಿ ಆರ್ಯ ಸಮಾಜದವರೆಗೆ ಪ್ರತಿಯೊಂದು ಚಳುವಳಿಯ ಹಿಂದಿನ ಇಂಟ್ರೆಸ್ಟಿಂಗ್ ಕಥೆ ಮತ್ತು ಪರೀಕ್ಷೆಗೆ ಬೇಕಾದ ಮುಖ್ಯ ಅಂಶಗಳನ್ನ ಒಂದೊಂದಾಗೆ ನೋಡೋಣ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. 19ನೇ ಶತಮಾನವನ್ನ ಭಾರತೀಯ ನವೋದಯ ಕಾಲ ಅಂತ ಯಾಕೆ ಕರೀತಾರೆ? ಆ ಕಾಲದಲ್ಲಿ ಅಂಥದ್ದು ಏನಾಗಿತ್ತು ಆ ಬದಲಾವಣೆ? ಬನ್ನಿ ತಿಳ್ಕೊಳ್ಳೋಣ. ನವೋದಯ ಅಂದ್ರೆ ಹೊಸ ಜಾಗೃತಿ ಅಂತ ಅರ್ಥ. ಸರಿ, ಆದ್ರೆ ಇದ್ದಕ್ಕೆದ್ದ ನಮ್ಮ ಭಾರತೀಯ ಸಮಾಜದಲ್ಲಿ ಈ ಜಾಗೃತಿ ಯಾಕ್ ಬಂತು? ಏನಾಗಿತ್ತು ಕಾರಣ? ಈ ಪ್ರಶ್ನೆಗೆ ಉತ್ತರ ಸಿಗ್ಬಿಟ್ರೆ ಮುಂದೆ ಬರೋ ಎಲ್ಲಾ ಚಳುವಳಿಗಳು ಯಾಕೆ ಶುರುವಾದ್ವು ಅನ್ನೋದು ಎಕ್ದಮ್ ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ, ಇದಕ್ಕೆ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದ್ವು. ಬ್ರಿಟಿಷರು ಬಂದ್ಮೇಲೆ ಅವರ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣ ಭಾರತಕ್ಕೆ ದಂತು. ಆವಾಗ ನಮ್ಮ ಯುವಕರು ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವದಂತಹ ಹೊಸ ಐಡಿಯಾಗಳ ಬಗ್ಗೆ ಓದೋಕೆ ಶುರು ಮಾಡಿದ್ರು. ಅವಾಗ್ದಾನೆ ಅವರಿಗೆ ನಮ್ಮ ಸಮಾಜದಲ್ಲೇ ಬೇರು ಬಿಟ್ಟಿದ್ದ ಸತಿ ಪದ್ಧತಿ, ಬಾಲ್ಯ ವಿವಾಹದಂತಹ ಕೆಟ್ಟ ಪದ್ಧತಿಗಳ ಬಗ್ಗೆ ಪ್ರಶ್ನೆಗಳು ಹುಟ್ಕೊಂಡ್ವು. ಇದೇ ನೋಡಿ ಆ ಹೊಸ ಜಾಗೃತಿ. ಈ ಹೊಸ ಜಾಗೃತಿಯ ಅಲೆಯ ಮೊದಲ ಹೀರೋ ಭಾರತೀಯ ನವೋದಯದ ಪಿತಾಮಹ ಅಂತಾನೆ ಫೇಮಸ್ ಆಗಿರೋ ರಾಜಾ ರಾಮ್ ಮೋಹನ್ ರಾಯ್. ಅವರು ಶುರು ಮಾಡಿದ ಬ್ರಹ್ಮ ಸಮಾಜ ಭಾರತದ ದಿಕ್ಕನ್ನೇ ಹೇಗೆ ಬದಲಾಯಿಸ್ತು ಅಂತ ಈಗ ನೋಡೋಣ. ರಾಜ ರಾಮ್ ಮೋಹನ್ ರಾಯ್ ಅವರ ಸೂಪರ್ ಪವರ್ ಏನಿತ್ತು ಗೊತ್ತಾ? ಅವರ ಜ್ಞಾನ. ಅವರಿಗೆ ಸಂಸ್ಕೃತ, ಪರ್ಷಿಯನ್, ಇಂಗ್ಲಿಷ್ ಅಷ್ಟೇ ಅಲ್ಲ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳು ಗೊತ್ತಿತ್ತು. ಇದರಿಂದ ಅವರು ನಮ್ಮ ಪ್ರಾಚೀನ ಗ್ರಂಥಗಳ ಜೊತೆಗೆ ಬೇರೆ ಬೇರೆ ಧರ್ಮ ಮತ್ತು ಸಂಸ್ಕೃತಿಗಳನ್ನೂ ಆಳವಾಗಿ ಅಧ್ಯಯನ ಮಾಡಿದ್ರು. ಇದೇ ಅವರ ಸುಧಾರಣೆಗಳಿಗೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡ್ತು. ಅವರ ಸುಧಾರಣೆಗಳನ್ನ ನಾವು ಸಿಂಪಲ್ ಆಗಿ 2 ಭಾಗ ಮಾಡ್ಬೋದು. ಒಂದು ಕಡೆ ಸಮಾಜವನ್ನ ಕಾಡ್ತಿದ್ದ ಮೂರ್ತಿ ಪೂಜೆ, ಬಾಲ್ಯ ವಿವಾಹ ಮತ್ತು ತುಂಬಾನೇ ಕ್ರೂರವಾಗಿದ್ದ ಸತಿ ಪದ್ಧತಿಯನ್ನ ಅವರು ಬಲವಾಗಿ ವಿರೋಧಿಸಿದ್ರು. ಇನ್ನೊಂದು ಕಡೆ ಏಕದೇವೋಪಾಸನೆ ಅಂದ್ರೆ ದೇವ್ರು ಒಬ್ಬನೇ ಅನ್ನೋ ನಂಬಿಕೆ ಮತ್ತು ಆಧುನಿಕ ವಿಜ್ಞಾನ ಶಿಕ್ಷಣವನ್ನ ಬೆಂಬಲಿಸಿದ್ರು. ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿಯನ್ನ ನಿಷೇಧ ಮಾಡಿ ಕಾನೂನು ತಂದಾಗ ಅದರ ಹಿಂದಿದ್ದ ಅತೀದೊಡ್ಡ ಶಕ್ತಿ ರಾಜಾ ರಾಮ್ ಮೋಹನ್ ರಾಯ್ ಅವರೇ ಆಗಿದ್ರು. ರಾಮ್ ಮೋಹನ್ ರಾಯ್ ಅವರು ಸಮಾಜವನ್ನ ಸೌಮ್ಯವಾಗಿ ಬದಲಾಯಿಸೋಕೆ ಟ್ರೈ ಮಾಡಿದ್ರೆ, ಅದೇ ಕಲ್ಕತ್ತಾದಲ್ಲಿ ಇನ್ನೊಂದು ಗುಂಪಿತ್ತು. ಅವರು ಎಲ್ಲವನ್ನೂ ಪ್ರಶ್ನಿಸುವ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತರಬೇಕು ಅಂತಿದ್ರು. ಅದೇ ಯುವ ಬಂಗಾಳ ಚಳವಳಿ. ಈ ಚಳುವಳಿಯ ಹಿಂದಿದ್ದ ಸ್ಫೂರ್ತಿ ಎಂದ್ರೆ ಹೆನ್ರಿ ಡಿರೋಜಿಯೋ. ಇವರೊಬ್ರು ಕಲ್ಕತ್ತಾದ ಹಿಂದೂ ಕಾಲೇಜ್ನ ಪ್ರೊಫೆಸರ್. ಆದ್ರೆ ಇವರ ಕ್ಲಾಸ್ ಅಂದ್ರೆ ಬರೀ ಪಾಠ ಇರ್ತಿರ್ಲಿಲ್ಲ, ಅದೊಂದು ಥ್ರಿಲ್ಲಿಂಗ್ ಡಿಬೇಟ್ ಕ್ಲಬ್ ತರ ಇತ್ತು. ತಮ್ಮ ವಿದ್ಯಾರ್ಥಿಗಳಿಗೆ ಯಾಕೆ, ಹೇಗೆ ಅಂತ ಪ್ರತಿಯೊಂದನ್ನು ಪ್ರಶ್ನೆ ಮಾಡಕ್ಕೆ ಧೈರ್ಯ ತುಂಬ್ತಿದ್ರು. ಇದಕ್ಕಾಗಿಯೇ ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನೋ ವೇದಿಕೆಯನ್ನು ಶುರು ಮಾಡಿದ್ರು. ಈ ಚಳುವಳಿಯ ಮೂಲ ಐಡಿಯಾ ತುಂಬಾನೇ ಸಿಂಪಲ್, ಆದ್ರೆ ಆ ಕಾಲಕ್ಕೆ ತುಂಬಾನೇ ಪವರ್ಫುಲ್ ಆಗಿತ್ತು. ಏನಪ್ಪಾ ಅಂದ್ರೆ, ಜನರನ್ನು ಮೂಢನಂಬಿಕೆ ಮತ್ತು ಜಾತಿ ತಾರತಮ್ಯದ ಬಂಧನದಿಂದ ಬಿಡಿಸೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಅದು ತರ್ಕಬದ್ಧ ಚಿಂತನೆ ಅಷ್ಟೇ. ಇದೇ ಕಾರಣಕ್ಕೆ ಡಿರೋಜಿಯೋ ಮಹಿಳೆಯರ ಹಕ್ಕುಗಳು ಮತ್ತು ಜಾತಿ ವಿನಾಶದ ಬಗ್ಗೆ ಧೈರ್ಯವಾಗಿ ಮಾತಾಡಿದ್ರು. ಇಲ್ಲಿಯವರೆಗೂ ನಾವು ನೋಡಿದ ಚಳುವಳಿಗಳಿಗೆ ವೆಸ್ಟರ್ನ್ ಐಡಿಯಾಗಳೇ ಸ್ಫೂರ್ತಿಯಾಗಿದ್ವು ಅಲ್ವಾ? ಆದ್ರೆ ಆರ್ಯ ಸಮಾಜ ಮಾತ್ರ ಸುಧಾರಣೆಗೋಸ್ಕರ ನಮ್ಮದೇ ದೇಶದ ಪ್ರಾಚೀನ ಜ್ಞಾನವನ್ನೇ ಬಳಸ್ಕೊಂಡಿದ್ದು ವಿಶೇಷ. ಅದು ಹೇಗೆ ಅಂತ ನೋಡೋಣ ಬನ್ನಿ. ದಯಾನಂದ ಸರಸ್ವತಿಯವರ ಈ ಫೇಮಸ್ ಸ್ಲೋಗನ್ ವೇದಗಳಿಗೆ ಹಿಂತಿರುಗಿ, ಇದರ ಅರ್ಥ ಹಳೆ ಕಾಲಕ್ಕೆ ವಾಪಸ್ ಹೋಗಿ ಅಂತ ಖಂಡಿತ ಅಲ್ಲ. ಅದರ ನಿಜವಾದ ಅರ್ಥ ಏನ್ ಗೊತ್ತಾ?
ಕಾಲ ಕಳೆದಂತೆ ಹಿಂದೂ ಧರ್ಮದಲ್ಲಿ ಸೇರಿಕೊಂಡಿದ್ದ ಮೂಢನಂಬಿಕೆಗಳನ್ನ, ಜಾತಿ ಪದ್ಧತಿಯನ್ನ ಬಿಟ್ಟು ವೇದಗಳಲ್ಲಿರೋ ಅಸಲಿ ಜ್ಞಾನವನ್ನ ಅಳವಡಿಸ್ಕೊಳ್ಳಿ ಅನ್ನೋದಾಗಿತ್ತು. ದಯಾನಂದ ಸರಸ್ವತಿಯವರ ಸ್ಪೆಷಾಲಿಟಿ ಏನು ಅಂದ್ರೆ, ಅವರು ಮೂರ್ತಿ ಪೂಜೆ, ಜಾತಿ ಪದ್ಧತಿ ಎಲ್ಲವನ್ನೂ ವಿರೋಧಿಸಕ್ಕೆ ವೇದಗಳನ್ನೇ ಆಧಾರವಾಗಿ ಇಟ್ಕೊಂಡ್ರು. ಜಾತಿ ಅನ್ನೋದು ಹುಟ್ಟಿನಿಂದ ಬರೋದಲ್ಲ, ಅದು ವ್ಯಕ್ತಿಯ ಕೆಲ್ಸ ಮತ್ತು ಸಾಮರ್ಥ್ಯದಿಂದ ಬರ್ಬೇಕು ಅಂತ ವೇದಗಳ ಆಧಾರದ ಮೇಲೆಯೇ ವಾದಿಸಿದ್ರು. ಅವರ ಈ ಎಲ್ಲಾ ವಿಚಾರಗಳನ್ನ ನಾವು ಸತ್ಯಾರ್ಥ ಪ್ರಕಾಶ್ ಅನ್ನೋ ಅವರ ಫೇಮಸ್ ಪುಸ್ತಕದಲ್ಲಿ ಓದಬಹುದು. ಆರ್ಯ ಸಮಾಜದ ಇನ್ನೊಂದು ಬಹುಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ಶುದ್ಧಿ ಚಳುವಳಿ. ಇದರ ಉದ್ದೇಶ ತುಂಬಾನೇ ಸಿಂಪಲ್. ಬೇರೆ ಧರ್ಮಗಳಿಗೆ ಮತಾಂತರ ಆಗಿದ್ದ ಹಿಂದೂಗಳನ್ನ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಕರೆದಿರೋದು. ಪರೀಕ್ಷೆಯಲ್ಲಿ ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ಗಮನ ಇಟ್ಟು ನೆನ್ಪಿಟ್ಕೊಳ್ಳಿ. ಮುಂದೆ ಬರೋದು ಪ್ರಾರ್ಥನಾ ಸಮಾಜ. ಜನರ ಸೇವೆಯಲ್ಲೇ ದೇವ್ರನ್ನ ಕಾಣ್ಬೇಕು ಅನ್ನೋದು ಇವರ ಮೂಲ ಮಂತ್ರವಾಗಿತ್ತು. ಇವರು ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕೆ ತುಂಬಾನೇ ಒತ್ತು ಕೊಟ್ರು. ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಶುರು ಮಾಡಿದ್ದು ಆತ್ಮಾರಾಮ್ ಪಾಂಡುರಂಗ ಅವರು. ಆಮೇಲೆ ಜಸ್ಟಿಸ್ ಎಂ.ಜಿ. ರಾನಡೆಯವರಂತಹ ದೊಡ್ಡ ವ್ಯಕ್ತಿಗಳು ಸೇರಿದ ಮೇಲೆ ಈ ಚಳವಳಿ ಇನ್ನಷ್ಟು ಫೇಮಸ್ ಆಯಿತು. ಈ ಎರಡು ಹೆಸರುಗಳು ತುಂಬಾ ಇಂಪಾರ್ಟೆಂಟ್. ಪ್ರಾರ್ಥನಾ ಸಮಾಜದವರು ಬರೇ ಮಾತಾಡಿ ಸುಮ್ನಾಗೋರಲ್ಲ, ಅವರು ಕೆಲ್ಸ ಮಾಡಿ ತೋರ್ಸಿದ್ರು. ಸಮಾಜ ಬದಲಾಗ್ಬೇಕಾದ್ರೆ ಶಿಕ್ಷಣವೇ ಮುಖ್ಯ ಅಸ್ತ್ರ ಅಂತ ನಂಬಿ ಶಾಲೆಗಳನ್ನ ತೆರೆದ್ರು. ವಿಧವೆಯರಿಗಾಗಿ, ಅನಾಥರಿಗಾಗಿ ಆಶ್ರಮಗಳನ್ನ ಕಟ್ಟಿಸಿದ್ರು. ಅಷ್ಟೇ ಅಲ್ಲ, ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸುವ ಮೂಲಕ ಜಾತಿ ಪದ್ಧತಿಗೆ ನೇರವಾಗಿ ಸವಾಲ್ ಹಾಕಿದ್ರು. ನಾವು ಸತ್ಯಶೋಧಕ ಸಮಾಜದ ಬಗ್ಗೆ ಮಾತಾಡೋಣ. ಇದನ್ನ ಸ್ಥಾಪನೆ ಮಾಡಿದ್ದು ಮಹಾನ್ ಚಿಂತಕ ಜ್ಯೋತಿಬಾ ಫುಲೆ. ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾತಂತ್ರ್ಯ ಅನ್ನೋದು ಒಂದು ಮೂಲಭೂತ ಹಕ್ಕು. ಇದೇ ನಂಬಿಕೆ ಅವರನ್ನ ಅಸ್ಪೃಶ್ಯತೆ, ಲಿಂಗ ಅಸಮಾನತೆ ಮತ್ತೆ ಎಲ್ಲಾ ರೀತಿಯ ಶೋಷಣೆಗಳ ವಿರುದ್ಧ ಹೋರಾಡೋಕೆ ಪ್ರೇರೇಪಿಸಿತು. ನೋಡಿ, ಫುಲೆಯವರ ದೃಷ್ಟಿಕೋನ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಅವರ ಎಲ್ಲಾ ಕೆಲಸಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ವು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬೇಕು ಅಂತ ಅವರು ಬಲವಾಗಿ ವಾದಿಸಿದ್ರು. ಅದ್ರಲ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋಕೆ ಒಂದು ಶಾಲೆಯನ್ನೇ ಶುರು ಮಾಡಿದ್ರು. ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ದಣಿವರಿಯದೆ ದುಡಿದ್ರು. ಯಾಕಂದ್ರೆ ತಮ್ಮ ಗುಲಾಮಗಿರಿ ಅನ್ನೋ ಪುಸ್ತಕದಲ್ಲಿ ವಿವರಿಸಿದ ಹಾಗೆ ಶೂದ್ರರು ಮತ್ತು ದಲಿತರ ಮೇಲಿನ ದಬ್ಬಾಳಿಕೆ ಕೊನೆಯಾಗಬೇಕಾದ್ರೆ ಶಿಕ್ಷಣವೇ ಸರಿಯಾದ ಮಾರ್ಗ ಅಂತ ಅವರಿಗೆ ಗೊತ್ತಿತ್ತು. ಇಷ್ಟೇ ಅಲ್ಲ, ಅವರ ವಿಚಾರಗಳ ಪ್ರಭಾವ ಎಷ್ಟಿತ್ತು ನೋಡಿ. ಫುಲೆಯವರ ಆಲೋಚನೆಗಳು ಅವರ ಕಾಲಕ್ಕೆ ಸೀಮಿತವಾಗಲಿಲ್ಲ. ಶಾಹು ಮಹಾರಾಜರಂತಹವರಿಂದ ಪ್ರೇರಿತರಾಗಿ ಸತ್ಯಶೋಧಕ ಸಮಾಜದ ಅನೇಕ ಹೊಸ ಶಾಖೆಗಳು ಶುರುವಾದವು. ಅಷ್ಟೇ ಅಲ್ಲ, ಮುಂದೆ ಬಿ.ಆರ್. ಅಂಬೇಡ್ಕರ್ ಅವರಿಗೂ ಕೂಡ ಇವರ ತತ್ವಗಳು ದೊಡ್ಡ ಸ್ಫೂರ್ತಿಯಾದವು. ಸರಿ, ಈಗ ಇನ್ನೊಂದು ಪ್ರಮುಖ ಚಳುವಳಿಯ ಕಡೆಗೆ ಹೋಗೋಣ. ಅದುವೇ ಅಲಿಗಢ್ ಚಳುವಳಿ. ಮುಸ್ಲಿಂ ಸಮುದಾಯವನ್ನ ಆಧುನೀಕರಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಚಳುವಳಿಯನ್ನ ಮುನ್ನಡೆಸಿದ್ರು. ಇದು ಕೂಡ ಒಂದು ರೀತಿಯಲ್ಲಿ ಬೇರೆ ದೃಷ್ಟಿಕೋನವನ್ನು ಹೊಂದಿದ್ದ ಸಮಾನಾಂತರ ಪ್ರಯತ್ನವಾಗಿತ್ತು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ, ಅವರು ಶಿಕ್ಷಣವನ್ನ ಹೇಗೆ ಬೆಸೆದ್ರು ಅನ್ನೋದು. ಅವರು ಸಂಪ್ರದಾಯವನ್ನ ಸಂಪೂರ್ಣವಾಗಿ ಬಿಟ್ಬಿಡಿ ಅಂತ ಹೇಳಲಿಲ್ಲ. ಬದಲಾಗಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಪಾಶ್ಚಿಮಾತ್ಯ ಶಿಕ್ಷಣವನ್ನೂ ನೀಡಬೇಕು ಅಂದ್ರು. ಇದಕ್ಕಾಗಿಯೇ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಶುರು ಮಾಡಿದ್ರು. ಅದೇ ಮುಂದೆ ಪ್ರಸಿದ್ಧ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಆಯಿತು. ಅಷ್ಟೇ ಅಲ್ಲ, ಮಹಿಳಾ ಶಿಕ್ಷಣ, ವಿಧವಾ ವಿವಾಹವನ್ನ ಬೆಂಬಲಿಸಿ ಬಹುಪತ್ನಿತ್ವದಂತಹ ಪದ್ಧತಿಗಳನ್ನ ಅವರು ಖಂಡಿಸಿದ್ರು. ಇಲ್ಲಿಯವರೆಗೂ ನಾವು ಶಿಕ್ಷಣದ ಮೂಲಕ ಸಾಮಾಜಿಕ ನ್ಯಾಯದ ಬಗ್ಗೆ ನೋಡಿದ್ವಿ. ಈಗ ಸುಧಾರಣೆಯ ಇನ್ನೊಂದು ಮಾರ್ಗ ಅಂದ್ರೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಜಾಗೃತಿಯ ಮೂಲಕ ನಡೆದ ಸುಧಾರಣೆಗಳ ಬಗ್ಗೆ ನೋಡೋಣ. ಜಗತ್ತಿನಾದ್ಯಂತ ಪ್ರಭಾವ ಬೀರಿದ 2 ಚಳುವಳಿಗಳನ್ನ ನಾವೀಗ ಚರ್ಚೆ ಮಾಡೋಣ. ಮೊದಲನೆಯದು ರಾಮಕೃಷ್ಣ ಮಿಷನ್. ಇದನ್ನ 1897ರಲ್ಲಿ ಸ್ಥಾಪನೆ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನ ಪ್ರಚಾರ ಮಾಡೋದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ರಾಮಕೃಷ್ಣ ಪರಮಹಂಸರು ಎಲ್ಲಾ ಧರ್ಮಗಳು ಸತ್ಯ,
ದಾರಿಗಳು ಬೇರೆಯಾದ್ರೂ ಗುರಿ ಒಂದೇ ಅಂತ ನಂಬಿದ್ರು. ವಿವೇಕಾನಂದರು ತಮ್ಮ ಗುರುವಿನ ಬೋಧನೆಗಳನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ದ್ರು. ಮೋಕ್ಷ ಅಂದ್ರೆ ಕೇವಲ ವೈಯಕ್ತಿಕ ಸಾಧನೆ, ಪೂಜೆ, ಯೋಗ ಅಷ್ಟೇ ಅಲ್ಲ. ಸಮಾಜದ ಏಳಿಗೆಗಾಗಿ ಸಕ್ರಿಯವಾಗಿ ಸೇವೆ ಮಾಡೋದು, ಶಿಕ್ಷಣದ ಮೂಲಕ ಜಾತಿ ಪದ್ಧತಿ, ಬಡತನ, ಅನಕ್ಷರತೆಯನ್ನ ಹೋಗಲಾಡಿಸೋದು ಮತ್ತು ಕಾನೂನುಗಳ ಮೂಲಕ ಸಾಮಾಜಿಕ ಬದಲಾವಣೆ ತರೋದು ಕೂಡ ಮೋಕ್ಷದ ಮಾರ್ಗವೇ ಅಂತ ಅವರು ಪ್ರತಿಪಾದಿಸಿದ್ರು. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನ ಒಂದು ಐತಿಹಾಸಿಕ ಘಟನೆ. ಅಲ್ಲಿ ವಿವೇಕಾನಂದರು ಎಲ್ಲಾ ಧರ್ಮಗಳು ಸತ್ಯ ಅಂತ ಹೇಳುವ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರವನ್ನ ಜಗತ್ತಿಗೆ ಪರಿಚಯಿಸಿದರು. ಅವರ ಮಾತುಗಳು ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರದ ಬಗ್ಗೆ ಇದ್ದವು. ಇದು ಗಾಂಧೀಜಿ ಸೇರಿದಂತೆ ಅಸಂಖ್ಯಾತ ಯುವಕರಿಗೆ ಮತ್ತು ನಾಯಕರಿಗೆ ಸ್ಫೂರ್ತಿಯ ಸೆಲೆಯಾಯಿತು. ಇನ್ನೊಂದು ಅಂತಾರಾಷ್ಟ್ರ ಹಿನ್ನೆಲೆಯುಳ್ಳ ಚಳುವಳಿ ಅಂದ್ರೆ ಅದು ಥಿಯೋಸಾಫಿಕಲ್ ಸೊಸೈಟಿ. ಇದನ್ನ ಮ್ಯಾಡಮ್ ಬ್ಲಾವಾಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಓಲ್ಕಾಟ್ ಸ್ಥಾಪಿಸಿದರು. ಆದ್ರೆ ಭಾರತದಲ್ಲಿ ಇದಕ್ಕೆ ಒಂದು ದೊಡ್ಡ ಶಕ್ತಿ ಮತ್ತು ಚೈತನ್ಯ ತಂದುಕೊಟ್ಟಿದ್ದು ಐರಿಷ್ ಮಹಿಳೆಯಾದ ಆನಿ ಬೆಸೆಂಟ್. ಆನಿ ಬೆಸೆಂಟ್ ಅವರು ಐರ್ಲೆಂಡ್ನ ಸ್ವಾತಂತ್ರ್ಯ ಹೋರಾಟದಿಂದ ತುಂಬಾನೇ ಪ್ರಭಾವಿತರಾಗಿದ್ರು. ಅದೇ ಸ್ಫೂರ್ತಿಯಿಂದ ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯನ್ನ ಶುರು ಮಾಡಿದ್ರು. ಇದು ಅವರ ಸಾಮಾಜಿಕ ಕೆಲಸದ ಜೊತೆಗೆ ರಾಜಕೀಯ ಆಯಾಮವನ್ನು ತೋರಿಸುತ್ತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಸಮಯದಲ್ಲಿ ಬಾಲಗಂಗಾಧರ್ ತಿಲಕರು ಕೂಡ ತಮ್ಮದೇ ಆದ ಹೋಮ್ ರೂಲ್ ಲೀಗ್ ನಡೆಸುತ್ತಿದ್ರು. ಬೆಸೆಂಟ್ ಅವರ ಕೇಂದ್ರ ಮದ್ರಾಸು, ತಿಲಕರದ್ದು ಪುಣೆ. ಪತ್ರಿಕೆಗಳೂ ಬೇರೆ ಬೇರೆ, ಆದ್ರೆ ಗುರಿ ಒಂದೇ ಆಗಿತ್ತು: ಸ್ವರಾಜ್ಯ. ಸರಿ, ಈಗ ನಮ್ಮ ಪಯಣವನ್ನ ದಕ್ಷಿಣ ಭಾರತದ ಕಡೆಗೆ ತಿರುಗಿಸೋಣ. ಇಲ್ಲಿ ಶತಮಾನಗಳಿಂದ ಆಳವಾಗಿ ಬೇರೂರಿದ್ದ ಜಾತಿ ವ್ಯವಸ್ಥೆಗೆ ನೇರವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಸವಾಲುಗಳು ಎದುರಾದವು. ಕೇರಳದಲ್ಲಿ ಜಾತಿ ತಾರತಮ್ಯಗಳು ಬಹಳ ಕ್ರೂರವಾಗಿದ್ವು. ಅಂಥ ಸಮಯದಲ್ಲಿ ಶ್ರೀನಾರಾಯಣ ಗುರುಗಳು 1903ರಲ್ಲಿ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂದ್ರೆ SNDP ಅನ್ನೋ ಸಂಸ್ಥೆಯನ್ನ ಶುರು ಮಾಡಿದ್ರು. ಸಾರ್ವಜನಿಕ ರಸ್ತೆಗಳಲ್ಲಿ ನಡೆಯೋಕೆ, ಶಾಲೆಗಳಿಗೆ ಹೋಗೋಕೆ, ದೇವಸ್ಥಾನಗಳಿಗೆ ಪ್ರವೇಶಿಸೋಕೆ ಅವಕಾಶ ಇಲ್ಲದಿದ್ದ ಶೋಷಿತ ಸಮುದಾಯಗಳಿಗೆ ಅವರ ಮೂಲಭೂತ ಹಕ್ಕುಗಳನ್ನು ಕೊಡಿಸೋದು, ಅವರನ್ನ ಸಬಲೀಕರಣಗೊಳಿಸೋದೇ ಈ ಚಳುವಳಿಯ ಮುಖ್ಯ ಗುರಿಯಾಗಿತ್ತು. ಅವರ ಇಡೀ ಚಳುವಳಿಯ ಸಾರವನ್ನ ಈ ಒಂದು ಘೋಷಣೆಯಲ್ಲಿ ಹಿಡಿದಿಡಬಹುದು: ಒಂದೇ ಜಾತಿ, ಒಂದೇ ಧರ್ಮ, ಮನುಷ್ಯರಿಗೆ ಒಬ್ಬನೇ ದೇವರು. ಈ ಒಂದು ಸಾರ್ವತ್ರಿಕ ಮಾನವೀಯತೆ ದೃಷ್ಟಿಯನ್ನ ಸಾಧಿಸಬೇಕಾದ್ರೆ ಶಿಕ್ಷಣವೇ ಏಕೈಕ ದಾರಿ ಅಂತ ಅವರು ಬಲವಾಗಿ ನಂಬಿದ್ರು. ಈ ತತ್ವ ಕೇವಲ ಮಾತಿನಲ್ಲಿ ಉಳಿಯಲಿಲ್ಲ. 1924ರಲ್ಲಿ ನಡೆದ ವೈಕಂ ಸತ್ಯಾಗ್ರಹ ಇದರ ಒಂದು ಪ್ರಾಯೋಗಿಕ ರೂಪ. ವೈಕಂನಲ್ಲಿರೋ ಶಿವನ ದೇವಸ್ಥಾನಕ್ಕೆ ಕೆಳಜಾತಿಯವರಿಗೆ ಪ್ರವೇಶ ನೀಡಬೇಕು ಅಂತ ನಾರಾಯಣ ಗುರುಗಳು ಮತ್ತು ಅವರ ಅನುಯಾಯಿಗಳು ಈ ಚಳುವಳಿಯನ್ನ ಶುರು ಮಾಡಿದ್ರು. ಈ ಐತಿಹಾಸಿಕ ಪ್ರತಿಭಟನೆಗೆ ಗಾಂಧೀಜಿ ಮತ್ತು ಪೆರಿಯಾರ್ ಅವರಂತಹ ರಾಷ್ಟ್ರೀಯ ನಾಯಕರ ಬೆಂಬಲವೂ ಸಿಕ್ತು. ಇದೇ ರೀತಿ ತಮಿಳುನಾಡಿನಲ್ಲಿ ಇ.ವಿ. ರಾಮಸ್ವಾಮಿ ನಾಯ್ಕರ್ ಅವರನ್ನ ಪ್ರೀತಿಯಿಂದ ಪೆರಿಯಾರ್ ಅಂತ ಕರೀತಾರೆ. ಅವರು ಆತ್ಮಗೌರವ ಚಳವಳಿ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅನ್ನ ಶುರು ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟ ನಂತರ ಅವರು ಬ್ರಾಹ್ಮಣೇತರ ಚಳುವಳಿಗೆ ಒಂದು ಹೊಸ ಕ್ರಾಂತಿಕಾರಿ ರೂಪ ಕೊಟ್ರು. ದ್ರಾವಿಡ ಜನಾಂಗೀಯ ಅಸ್ಮಿತೆಯನ್ನ ಆಧರಿಸಿ ಜಾತಿ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಅವರು ಹೋರಾಡಿದ್ರು. ಈ ಸ್ಲೈಡ್ನಲ್ಲಿ ಪೆರಿಯಾರ್ ಅವರ ರಾಜಕೀಯ ಪ್ರಯಾಂಗವನ್ನ ನೋಡ್ಬೋದು. 1925ರಲ್ಲಿ ಕಾಂಗ್ರೆಸ್ ಬಿಡ್ತಾರೆ. 1926ರಲ್ಲಿ ಆತ್ಮಗೌರವ ಲೀಗ್ ಶುರು ಮಾಡ್ತಾರೆ. 1939ರಲ್ಲಿ ಜಸ್ಟಿಸ್ ಪಾರ್ಟಿಯ ಅಧ್ಯಕ್ಷರಾಗ್ತಾರೆ. ಮುಂದೆ ಅದೇ ದ್ರಾವಿಡ ಕಳಗಮಾಗಿ ರೂಪುಗೊಳ್ಳುತ್ತೆ. ಒಬ್ಬ ಕಾಂಗ್ರೆಸ್ಸಿಗನಾಗಿ ಶುರುವಾಗಿ ತಮಿಳುನಾಡಿನ ದ್ರಾವಿಡ ರಾಜಕಾರಣದ ಒಂದು ದೊಡ್ಡ ಸೈದ್ಧಾಂತಿಕ ಶಕ್ತಿಯಾಗಿ ಅವರು ಬೆಳೆದಿದ್ದು ಆ ಪರಂಪರೆ ಇವತ್ತಿಗೂ ಜೀವಂತವಾಗಿತ್ತು. ಸರಿ, ಇಷ್ಟೊತ್ತು ನಾವು ಕಲ್ತಿದ್ದನ್ನೆಲ್ಲ ಒಮ್ಮೆ ವೇಗವಾಗಿ ರಿವಿಷನ್ ಮಾಡೋಣ. ಅದಾದ ನಂತರ ಪರೀಕ್ಷೆಗೆ ಬರಬಹುದಾದ ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಈ ಟೇಬಲ್ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಪರ್ಫೆಕ್ಟ್ ಆಗಿದೆ. ಚಳುವಳಿ ಯಾವುದು, ಅದರ ನಾಯಕ ಯಾರು ಮತ್ತು ಅವರ ಪ್ರಮುಖ ಕೊಡುಗೆ ಅಥವಾ ವಿಚಾರ ಏನು ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಸತ್ಯಶೋಧಕ ಸಮಾಜ, ಜ್ಯೋತಿಬಾ ಫುಲೆ.
ಅಲಿಘಡ್ ಚಳವಳಿ ಸರ್ ಸೈಯದ್ ಅಹ್ಮದ್ ಖಾನ್, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ, ಥಿಯಾಸಾಫಿಕಲ್ ಸೊಸೈಟಿ ಆನಿ ಬೇಸೆಂಟ್, ಎಸ್ಎನ್ಡಿಪಿ ಯೋಗಂ ಶ್ರೀನಾರಾಯಣ ಗುರು ಮತ್ತು ಆತ್ಮಗೌರವ ಚಳವಳಿ ಪೆರಿಯಾರ್. ಮೊದಲನೇ ಪ್ರಶ್ನೆ, ರಾಜಾ ರಾಮಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದ ಮುಖ್ಯ ಸುಧಾರಣೆಗಳು ಯಾವುವು? ಯೋಚನೆ ಮಾಡಿ. ಸತಿ ಪದ್ಧತಿ ಬಗ್ಗೆ ಬರಿಬೇಕು, ಆಧುನಿಕ ಶಿಕ್ಷಣದ ಬಗ್ಗೆ ಬರಿಬೇಕು, ಅವರ ಧಾರ್ಮಿಕ ವಿಚಾರಗಳ ಬಗ್ಗೆಯೂ ಬರಿಬೇಕು. ಎರಡನೇ ಪ್ರಶ್ನೆ, 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ಯಾಕೆ ಅಷ್ಟು ಮುಖ್ಯ? ಅವರ ಆ ಭಾಷಣದಿಂದ ಭಾರತಕ್ಕೆ ಆದಂತಹ ಗೌರವದ ಬಗ್ಗೆ, ಅವರು ಇಡೀ ಜಗತ್ತಿಗೆ ಕೊಟ್ಟ ಸಂದೇಶದ ಬಗ್ಗೆ ಇಲ್ಲಿ ವಿವರಿಸಬೇಕು. ಮೂರನೇ ಪ್ರಶ್ನೆ, ಜ್ಯೋತಿಬಾ ಫುಲೆ ಮತ್ತು ಸತ್ಯಶೋಧಕ ಸಮಾಜದ ಕೊಡುಗೆಗಳ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿ ಬರೆಯಿರಿ. ಇಲ್ಲಿ ಶಿಕ್ಷಣ, ಅಸ್ಪೃಶ್ಯತೆ ವಿರೋಧ ಮತ್ತು ಅವರ ಗುಲಾಮ್ಗಿರಿ ಪುಸ್ತಕದ ಬಗ್ಗೆ ಖಂಡಿತ ಮೆನ್ಷನ್ ಮಾಡಬೇಕು. 1899ರ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ವಿವರಿಸಿ. ಆ ಐತಿಹಾಸಿಕ ಕಾರ್ಯಕ್ರಮದ ಮಹತ್ವ ಮತ್ತು ಅವರ ಮುಖ್ಯ ಸಂದೇಶ ಏನಿತ್ತು ಅಂತ ನೆನಪು ಮಾಡ್ಕೊಳ್ಳಿ. ವೈಕಂ ಸತ್ಯಾಗ್ರಹದ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ. ಈ ಚಳುವಳಿಯ ಉದ್ದೇಶ ಏನಾಗಿತ್ತು ಮತ್ತು ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನ ವಿವರಿಸಿ. ಮತ್ತು ಕೊನೆಯ ಪ್ರಶ್ನೆ, 1916ರಲ್ಲಿ ಪ್ರಾರಂಭವಾದ 2 ಹೋಮ್ ರೂಲ್ ಲೀಗ್ಗಳನ್ನು ಹೋಲಿಕೆ ಮಾಡಿ. 2 ಲೀಗ್ಗಳ ನಾಯಕರು, ಅವುಗಳ ಕೇಂದ್ರಗಳು ಮತ್ತು ಅವರ ನಡೆಸುತ್ತಿದ್ದ ಪತ್ರಿಕೆಗಳು ಯಾವುವು ಅನ್ನೋದರ ಬಗ್ಗೆ ಯೋಚಿಸಿ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ನಾವು ಚರ್ಚಿಸಿದ ಪ್ರತಿಯೊಬ್ಬ ಸುಧಾರಕರು ಜ್ಞಾನದ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ರು. ಇವತ್ತು ಪಡುವ ಕಠಿಣ ಪರಿಶ್ರಮ ನಾಳಿನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತೆ. ಚೆನ್ನಾಗಿ ಓದಿ, ನಿಷ್ಠೆಯಿಂದ ಪ್ರಯತ್ನಪಡಿ. ಯಶಸ್ಸು ನಿಮ್ಮದಾಗಲಿ. ಆಲ್ ದ ಬೆಸ್ಟ್.